Namaste, I am Dr. D.V. Balachandra. To give you the most accurate clinical care, I have integrated with a smart AI health assistant to gather your medical history. By sharing your symptoms here, you will help me to prepare for your visit much in advance. This ensures that when we meet, we spend more time on your treatment rather than the paperwork. Please note your privacy is very, very important to us. All your data are encrypted, secure, and strictly confidential. Please explain your symptoms in as detail as possible, as you will do that when you're in front of me. I will have all your details ready when you visit me. Thank you. ನಮಸ್ಕಾರ, ನಾನು ನಿಮ್ಮ ಪ್ರೀ ಕನ್ಸಲ್ಟೇಷನ್ ಎಐ ಸಹಾಯಕ. ಸಮಾಲೋಚನೆಯ ಸಮಯದಲ್ಲಿ ನಿಮ್ಮ ವೈದ್ಯರಿಗೆ ಸಹಾಯ ಮಾಡಲು ನಾನು ನಿಮ್ಮ ವೈದ್ಯಕೀಯ ಇತಿಹಾಸವನ್ನು ಸಂಗ್ರಹಿಸುತ್ತೇನೆ. ದಯವಿಟ್ಟು ನಿಮ್ಮ ಭೇಟಿಗೆ ಕಾರಣವೇನು ಎಂದು ತಿಳಿಸಿ. ನನ್ನ ಮಗನಿಗೆ 10 ದಿನದಿಂದ ಜ್ವರ ಇದೆ, ಕಫ ಇದೆ, ಕೆಮ್ಮಿದೆ. ಆಮೇಲೆ ಸ್ವಲ್ಪ ದೂರ ಅವ್ನು ನಡೆದ್ರೆ ಅವನಿಗೆ ವೀಸಿಂಗ್ ಬರ್ತಾ ಇದೆ. ಕೆಮ್ಮು, ಕಫ ಮತ್ತು ವೀಸಿಂಗ್ ಕೂಡ 10 ದಿನಗಳಿಂದ ಇದೆಯಾ? ಹೌದು, 10 ದಿನದಿಂದ ಇದೆ. ಇದಕ್ಕಿಂತ ಮೊದಲು ನಿಮ್ಮ ಮಗ ಆರಾಮವಾಗಿದ್ದನ ಅಥವಾ ಹಿಂದೆಂದಾದರೂ ಇಂತಹ ಲಕ್ಷಣಗಳು ಅವನಿಗೆ ಕಾಣಿಸಿಕೊಂಡಿದ್ದವುಗಳೇ? ಇಲ್ಲ, ಅವನಿಗೆ ಹುಟ್ಟಿದಾಗಿಂತನೇ ಸ್ವಲ್ಪ ವೀಸಿಂಗ್, ಅಸ್ತಮಾ ಪ್ರಾಬ್ಲಮ್ ಇದೆ. ಆದರೆ ಈಗ 3 ವರ್ಷದಿಂದ ಅವನು ಚೆನ್ನಾಗಿದ್ದ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಧೂಳಿದೆ ಮನೆ ಸುತ್ತ. ಸೊ ಅದರಿಂದ ಸ್ವಲ್ಪ ಅವನಿಗೆ ಪ್ರಾಬ್ಲಮ್ ಆಗಿದೆ ಇವಾಗ 10 ದಿನದಿಂದ. ಜ್ವರ ಎಷ್ಟಿದೆ? ಅದು ದಿನವಿಡೀ ಇರುತ್ತದೆಯೇ ಅಥವಾ ಬರುತ್ತಾ ಹೋಗುತ್ತದೆಯೇ? ಇಲ್ಲ, ಜ್ವರ 101 ಇರುತ್ತೆ, ದಿನ ಪೂರ್ತಿ ಇರೋದಿಲ್ಲ. ಅದು ಸ್ವಲ್ಪ ಬೆಳಿಗ್ಗೆ ಎದ್ದಾಗ ಇರುತ್ತೆ, ಆಮೇಲೆ ರಾತ್ರಿ ಸ್ವಲ್ಪ ಇರುತ್ತೆ ಅಷ್ಟೆ. ಜ್ವರಕ್ಕೆ ಏನಾದರೂ ಔಷಧಿ ಕೊಟ್ಟಿದ್ದೀರಾ? ಕೊಟ್ಟಿದ್ದರೆ ಜ್ವರ ಕಡಿಮೆಯಾಗುತ್ತದೆಯೇ? ಹೌದು, ನಾನು ಜ್ವರಕ್ಕೆ ಡೋಲೋ 650 ಕೊಡ್ತೀನಿ. ಅದು ಕೊಟ್ಟಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಜ್ವರ ಕಡಿಮೆ ಆಗುತ್ತೆ. ಕಫ ಯಾವ ಬಣ್ಣದಲ್ಲಿದೆ ಮತ್ತು ಕೆಮ್ಮು ರಾತ್ರಿಯಲ್ಲಿ ಹೆಚ್ಚಾಗುತ್ತದೆಯೇ? ಇಲ್ಲ, ಕಫ ಬಣ್ಣ ಏನು ಆ ಥರ ನಾವು ನೋಡೋಕ್ಕೆ ಹೋಗಿಲ್ಲ. ಮತ್ತು ಕೆಮ್ಮು ರಾತ್ರಿ ಸ್ವಲ್ಪ ಇರುತ್ತೆ, ಮತ್ತು ಮಧ್ಯರಾತ್ರಿನಲ್ಲಿ ಅವನಿಗೆ ಸ್ವಲ್ಪ ಕೆಮ್ಮು ಬರುತ್ತೆ. ವೀಸಿಂಗ್ ಶಬ್ದ ಜೋರಾಗಿ ಕೇಳಿಸುತ್ತದೆಯೇ ಅಥವಾ ಹತ್ತಿರದಿಂದ ಮಾತ್ರ ಕೇಳಿಸುತ್ತದೆಯೇ? ಉಸಿರಾಟದಲ್ಲಿ ಏನಾದರೂ ತೊಂದರೆ ಇದೆಯೇ? ವೇಗವಾಗಿ ಉಸಿರಾಡುತ್ತಿದ್ದಾನೆಯೇ? ಇಲ್ಲ, ವೀಸಿಂಗ್ ಶಬ್ದ ಜೋರಾಗೇನು ಕೇಳಿಸೋದಿಲ್ಲ. ಅವನು ಸ್ವಲ್ಪ ಮೆಟ್ಟಿಲು ಹತ್ತುವಾಗ ಇಳಿವಾಗ ಅವನಿಗೆ ಸ್ವಲ್ಪ ವೀಸಿಂಗ್ ಆಗುತ್ತೆ. ಅವನಿಗೆ ಉಸಿರಾಡಲು ಕಷ್ಟವಾಗುತ್ತಿದೆಯೇ ಅಥವಾ ಅವನು ವೇಗವಾಗಿ ಉಸಿರಾಡುತ್ತಿದ್ದಾನೆಯೇ? ಇಲ್ಲ, ಉಸಿರಾಡೋದಕ್ಕೆ ಏನು ಆ ಥರ ಕಷ್ಟ ಇಲ್ಲ. ಕೆಮ್ಮು ಮತ್ತು ವೀಸಿಂಗ್ ಜೊತೆಗೆ ಅವನಿಗೆ ಮೂಗು ಸೋರುವಿಕೆ, ಸೀನುವುದು ಅಥವಾ ಕಣ್ಣುಗಳಲ್ಲಿ ತುರಿಕೆ ಇದೆಯೇ? ಇಲ್ಲ, ಸ್ವಲ್ಪ ಅವನಿಗೆ ಮೂಗು ಸೋರುತ್ತೆ, ಸ್ವಲ್ಪ ಸೀನ್ತಾನೆ ಅಷ್ಟೆ. ಅವನ ಆಟ ಊಟ ಹೇಗಿದೆ? ಮೊದಲಿನಷ್ಟೇ ಆಕ್ಟಿವ್ ಆಗಿದ್ದಾನೆ? ಊಟ ಚೆನ್ನಾಗಿ ಮಾಡ್ತಾನೆ, ಮೊದಲಿನ ಥರ ಆಕ್ಟಿವ್ ಆಗಿನೇ ಇದ್ದಾನೆ. ಆದರೆ ಅವನು ಸ್ವಲ್ಪ ಮೆಟ್ಟಲು ಹತ್ತಿದಾಗ ಇಳಿದಾಗ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಧೂಳಿನ ಹೊರತಾಗಿ ತಣ್ಣನೆಯ ಗಾಳಿ, ಐಸ್ ಕ್ರೀಮ್ ಅಥವಾ ಹೊಗೆಯಂತಹ ಬೇರೆ ಯಾವುದಾದರೂ ಅವನ ರೋಗ ಲಕ್ಷಣಗಳನ್ನು ಹೆಚ್ಚು ಮಾಡುತ್ತದೆಯೇ? ಹೊಗೆ ಅವನಿಗೆ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಕೆಮ್ಮು ಅಥವಾ ವೀಸಿಂಗ್ ಬಂದಾಗ ಯಾವುದಾದರೂ ಅವನಿಗೆ ಉಪಶಮನ ನೀಡುತ್ತದೆಯೇ? ಉದಾಹರಣೆಗೆ ಬಿಸಿ ನೀರು ಕುಡಿಯುವುದು ಅಥವಾ ವಿಶ್ರಾಂತಿ ತೆಗೆದುಕೊಳ್ಳುವುದು. ಅವನು ಬಿಸಿ ನೀರು ಕುಡಿತಾನೆ, ಬಿಸಿ ನೀರು ಕುಡಿದಾಗ ಸ್ವಲ್ಪ ಆರಾಮಾಗುತ್ತೆ ಅವನಿಗೆ. ಆಮೇಲೆ ರಾತ್ರಿ ಅವನು ವಿಶ್ರಾಂತಿ ತಗೊಳ್ತಾನೆ. ಅವನಿಗೆ ಧೂಳು ಮತ್ತು ಹೊಗೆಯನ್ನು ಹೊರತುಪಡಿಸಿ ನಿರ್ದಿಷ್ಟ ಆಹಾರ, ಔಷಧಿ ಅಥವಾ ಬೇರೆ ಯಾವುದಾದರೂ ಅಲರ್ಜಿ ಇದೆಯೇ? ಇಲ್ಲ, ಆ ಥರ ಯಾವುದೂ ಇಲ್ಲ. ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಅಸ್ತಮಾ, ಅಲರ್ಜಿ ಅಥವಾ ಇದೇ ರೀತಿಯ ರೋಗ ಲಕ್ಷಣಗಳ ಇತಿಹಾಸವಿದೆಯೇ? ಇಲ್ಲ, ಯಾರಿಗೂ ಇಲ್ಲ. ಮನೆಯಲ್ಲಿ ನೀವು ಹವಾನಿಯಂತ್ರಣ, ಎಸಿ ಅಥವಾ ಕೂಲರ್ ಬಳಸುತ್ತೀರಾ? ಮನೆಯ ಸುತ್ತ ಸಾಕು ಪ್ರಾಣಿಗಳಿವೆಯೇ? ಮನೆಯಲ್ಲಿ ಎಸಿನೂ ಇಲ್ಲ, ಕೂಲರು ಇಲ್ಲ, ಮನೆಯಲ್ಲಿ ಸಾಕು ಪ್ರಾಣಿನೂ ಇಲ್ಲ. ನೀವು ಹಂಚಿಕೊಳ್ಳಲು ಬಯಸುವ ಬೇರೆ ಏನಾದರೂ ಇದೆಯೇ? ಆ ಥರ ವೈಯಕ್ತಿಕವಾಗಿ ಆ ಥರ ಏನೂ ಇಲ್ಲ. ಸೊ ಅವನಿಗೆ ಇವಾಗ ಇರುವಂಥ ಈ ಒಂದು ಸಮಸ್ಯೆ ಬಗೆಹರಿಬೇಕಷ್ಟೇ. ಸಮಾಲೋಚನೆಯ ಸಮಯದಲ್ಲಿ ವೈದ್ಯರಿಗೆ ಸಹಾಯವಾಗುವ ಲ್ಯಾಬ್ ವರದಿಗಳು, ಪ್ರಿಸ್ಕ್ರಿಪ್ಷನ್ಗಳು, ಚಿತ್ರ, ವಿಡಿಯೋಗಳನ್ನು ನೀವು ಅಪ್ಲೋಡ್ ಬಟನ್ ಬಳಸಿ ಅಪ್ಲೋಡ್ ಮಾಡಬಹುದು. ಧನ್ಯವಾದಗಳು ಮತ್ತು ಬೇಗ ಗುಣಮುಖರಾಗಿ.